ಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಶಿರಹಟ್ಟಿ ಕೃಷಿ ಉತ್ಪನ್ನ ಉಪ ಮಾರುಕಟ್ಟೆ ಮಾರಾಟ ಮಳಿಗೆ ಉದ್ಘಾಟನೆಗೊಳ್ಳುವ ಮೊದಲೇ ನಾಮಫಲಕದಲ್ಲಿ ಎಡವಟ್ಟು, ಸ್ಥಳೀಯರ ಆಕ್ರೋಶ. ಹೌದು, ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಾ ಕೇಂದ್ರ ಈ ಮೊದಲೇ ಹಿಂದುಳಿದ ತಾಲೂಕು ಎಂದು ಹಣೆಪಟ್ಟಿ ಕಟ್ಟಿಕೊಂಡಿತ್ತು. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಲಕ್ಷ್ಮೇಶ್ವರ ತಾಲೂಕು ಶಿರಹಟ್ಟಿಯಿಂದ ವಿಭಜನೆಗೊಂಡ ನಂತರ ಎರಡೂ ತಾಲೂಕುಗಳಿಗೆ ಅವಶ್ಯಕತೆ ಇರುವ ಇಲಾಖೆಗಳು ಬೇರೆ ಬೇರೆಯಾಗಿ ಶಿರಹಟ್ಟಿ ತಾಲೂಕು ಕೇಂದ್ರದಲ್ಲಿ ಹೊಸ ಹೊಸ ಇಲಾಖೆಗಳ ಸ್ಥಾಪನೆಯಾಗುತ್ತಿದೆ. ಅದರಂತೆ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ ಹೊಸದಾಗಿ ಮಾರಾಟ ಮಳಿಗೆಯೊಂದನ್ನು ಸ್ಥಾಪಿಸಲಾಗಿದೆ. ಈ ಮಾರಾಟ ಮಳಿಗೆಯ ನಾಮಫಲಕದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಶಿರಹಟ್ಟಿ ಅಂತ ಬರೆಯಬೇಕಾಗಿತ್ತು. ಆದರೆ ಇದು ಕೃಷಿ ಮಾರುಕಟ್ಟೆ ಕಾರ್ಯದರ್ಶಿ ಎಡವಟ್ಟೋ ಇಲ್ಲವೋ ಮಾರಾಟ ಮಳಿಗೆಯನ್ನು ಕಟ್ಟಲು ಹಿಡಿದ ಟೆಂಡರ್ ಹಿಡಿದ ಕಾಂಟ್ರಾಕ್ಟರ್ ಅವರ ಎಡವಟ್ಟೋ ಗೊತ್ತಿಲ್ಲ. ಇಂದು ಸಾಯಂಕಾಲ ಕತ್ತಲು ಕವಿದ ಸಂದರ್ಭದಲ್ಲಿ ಶಿರಹಟ್ಟಿ ಎನ್ನುವ ಬದಲು ಲಕ್ಷ್ಮೇಶ್ವರ ಎಂದು ತಪ್ಪಾಗಿ ಬರೆದಿದ್ದು ಸ್ಥಳೀಯರ ಕೆಂಗಣ್ಣಿಗೆ ಗುರಿಯಾಗಿದೆ. ಈ ಮೊದಲೇ ಈ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಮಾರಾಟ ಮಳಿಗೆಗಳ ಕಾಮಗಾರಿ ಅಷ್ಟೊಂದು ಗುಣಮಟ್ಟದಿಂದ ಕೂಡಿಲ್ಲ. ಜೊತೆಗೆ ಕಾಂಟ್ರಾಕ್ಟರ್ ಸಾಹೇಬರು ಈ ಕಟ್ಟಡ ಕಾಮಗಾರಿ ಪ್ರಾರಂಭವಾದಾಗಿನಿಂದ ಈವರೆಗೂ ಇತ್ತ ಕಡೆಗೆ ಮುಖ ಕೂಡ ಹಾಕಿಲ್ಲ. ಜೊತೆಗೆ ಕಾಮಗಾರಿ ಕೂಡ ಗುಣಮಟ್ಟದಿಂದ ಕೂಡಿಲ್ಲ ಎಂಬ ಮಾತುಗಳು ಸ್ಥಳೀಯರಿಂದ ಕೇಳಿ ಬರುತ್ತಿರುವ ಹಿನ್ನೆಲೆಯಲ್ಲಿ ಈ ಮಾರಾಟ ಮಳಿಗೆ ಉದ್ಘಾಟನೆಗೊಳ್ಳುವ ಮೊದಲೇ ವಿವಾದಕ್ಕೆ ಈಡಾಗಿರುವ ಸಂಗತಿ ಇಂದು ಸಾಯಂಕಾಲ ನಡೆದಿದೆ. ಈ ವಿಚಾರದಲ್ಲಿ ಸಂಪೂರ್ಣವಾಗಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಕಾರ್ಯದರ್ಶಿ ಹಾಗೂ ಗುತ್ತಿಗೆದಾರರ ನಿರ್ಲಕ್ಷ್ಯವೇ ಇದಕ್ಕೆ ಮುಖ್ಯ ಕೈಗನ್ನಡಿಯಾಗಿದೆ. ಒಟ್ಟಾಗಿ ಸದ್ಯಕ್ಕೆ ಈ ವಿವಾದ ಹುಟ್ಟಿಸಿರುವ ಮಾರಾಟ ಮಳಿಗೆಯ ಫೋಟೋಗಳು ಎಲ್ಲರ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಹರಿದಾಡಿ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗುತ್ತಿವೆ. ಈ ವಿಚಾರದಲ್ಲಿ ತಾಲೂಕು ದಂಡಾಧಿಕಾರಿಗಳು ಈ ವಿವಾದ ಸೃಷ್ಟಿಸಿರುವ ಎಪಿಎಂಸಿ ಕಾರ್ಯದರ್ಶಿ ಹಾಗೂ ಗುತ್ತಿಗೆದಾರರ ಮೇಲೆ ಸೂಕ್ತ ಕ್ರಮ ವಹಿಸುತ್ತಾರೆ ಎಂದು ಕಾದು ನೋಡಬೇಕಾಗಿದೆ.